ಉಮರ್ ಖಾಲಿದ್ ಅವರಂತಹ ವಿದ್ಯಾರ್ಥಿ ಹೋರಾಟಗಾರರು ವಿಚಾರಣೆ ಇಲ್ಲದೇನೆ 5 ವರ್ಷ ಜೈಲಲ್ಲಿ ಕಳೆದ್ರೂ ಕೂಡ ಜಾಮೀನು ಸಿಗೋದಿಲ್ಲ ಅಂತ ಅಂದ್ರೆ ನ್ಯಾಯದ ಅರ್ಥ ಏನು? ಶಿಕ್ಷೆಗೊಳಗಾದ ಅತ್ಯಾಚಾರಿಯ ಪ್ರಭಾವ ಚುನಾವಣಾ ಲಾಭಕ್ಕೆ ಬೇಕನ್ನುವಾಗ ವಿದ್ಯಾರ್ಥಿಯ ಭಾಷಣವನ್ನ ಭಯೋತ್ಪಾದನೆ ಅಂತ ಪರಿಗಣಿಸೋದು ಯಾವಾಗ್ನಿಂದ ಶುರುವಾಗಿದೆ? ಸುಪ್ರೀಂ ಕೋರ್ಟ್ ವಿಚಾರಣಾಧೀನ ಕೈದಿಗಳಿಂದ ಕೊನೆ ಇಲ್ಲದ ತಾಳ್ಮೆಯನ್ನ ಯಾಕೆ ಬಯಸುತ್ತೆ? ಶಾಂತಿಯುತ ಪ್ರತಿಭಟನೆಯನ್ನ ಭಯೋತ್ಪಾದನೆ ಅನ್ನೋದಾದ್ರೆ ಅಪರಾಧ ಎನ್ನಲಾಗದಂತ ಯಾವುದೇ ಒಂದು ಪ್ರಜಾಸತ್ತಾತ್ಮಕ ಹಕ್ಕು ಉಳಿದಿದೆಯಾ? ಅಧಿಕಾರಕ್ಕಾಗಿ ಜೈಲು ದ್ವಾರಗಳನ್ನ ತೆರೆದು ಭಿನ್ನಾಭಿಪ್ರಾಯಕ್ಕಾಗಿ ಅವುಗಳನ್ನ ಮುಚ್ಚಿದ್ರೆ ನ್ಯಾಯ ಅನ್ನೋದು ಎಲ್ಲಿದೆ? 2020ರ ದೆಹಲಿ ಗಲಭೆ ಸಂಚಿನ ಆರೋಪದಲ್ಲಿ ಜೆಎನ್ಯು ಮಾಜಿ ವಿದ್ಯಾರ್ಥಿ ಉಮರ್ ಖಾಲಿದ್ ಮತ್ತೆ ಶರ್ಜಿಲ್ ಇಮಾಮ್ಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ನಿರಾಕರಿಸಿದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. 2020ರ ದೆಹಲಿ ಗಲಭೆ ಸಂಚಿನ ಆರೋಪದಲ್ಲಿ ಜೆಎನ್ಯು ಮಾಜಿ ವಿದ್ಯಾರ್ಥಿ ಉಮರ್ ಖಾಲಿದ್ ಮತ್ತೆ ಶರ್ಜಿಲ್ ಇಮಾಮ್ಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ನಿರಾಕರಿಸಿದೆ. ಇದು ನ್ಯಾಯವನ್ನ ನಿರ್ಣಯಿಸುವಂತಹ ರೀತಿನೇ ಬದಲಾಗಿರೋದ್ರ ಸೂಚನೆ ಆಗಿದೆ. ಆಧುನಿಕ ಭಾರತದಲ್ಲಿ ಸ್ವಾತಂತ್ರ್ಯ, ಭಿನ್ನಾಭಿಪ್ರಾಯ ಮತ್ತೆ ನ್ಯಾಯದ ಚೌಕಟ್ಟೆ ಬೇರೆ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮೂಡಿಸುತ್ತೆ. ಒಂದು ಕಡೆಗೆ ವಿಚಾರಣೆ ಇಲ್ಲದೇನೆ 5 ವರ್ಷಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿ ಇರಿಸಲಾದಂತಹ ವಿಚಾರಣಾಧೀನ ಖೈದಿ ಉಮರ್ ಖಾಲಿದ್ ಆಸೆಯನ್ನೇ ಕಳ್ಕೊಂಡು ಇನ್ನು ಇದೇ ಜೀವನ ಅಂತ ತನ್ನ ಸಂಗಾತಿಗೆ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಕಡೆಗೆ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದಂತಹ ವ್ಯಕ್ತಿ ಗುರ್ಮಿತ್ ಸಿಂಗ್ 15ನೇ ಬಾರಿಗೆ ಪೆರೋಲ್ ಮೇಲೆ ಜೈಲಿನಿಂದ ಹೊರ ಬರ್ತಿದ್ದಾನೆ. ಇಲ್ಲಿ ಪ್ರಶ್ನೆ ಮಾಡೋರಿಗೆ ಶಿಕ್ಷೆಯನ್ನ ನೀಡಲಾಗ್ತಾ ಇದೆ. ಅದೇ ಹೊತ್ನಲ್ಲಿ ಮತ ಬ್ಯಾಂಕ್ ಮೇಲೆ ಹಿಡಿತಾ ಇರೋರಿಗೆ ಪೂರ್ತಿ ಸ್ವಾತಂತ್ರ್ಯ. ನ್ಯಾಯ ವ್ಯವಸ್ಥೆ ಈ ಹಂತಕ್ಕೆ ಬಂದು ಮುಟ್ಟಿದೆ ಅನ್ನೋದು ಭಯಾನಕ ಅಂತ ಅನಿಸ್ತಿದೆ. ಖಾಲಿದ್ ಮತ್ತೆ ಇಮಾಮ್ಗೆ ಜಾಮೀನ್ ನಿರಾಕರಣೆ ಕೇವಲ ಕಾನೂನು ಹಿನ್ನಡೆಯಲ್ಲ, ಬದಲಾಗಿ ಕಾನೂನಿನ ಜಾಗವನ್ನ ಕಾನೂನನ್ನ ಅಸ್ತ್ರವಾಗಿಸಿಕೊಂಡಂತಹ ವ್ಯವಸ್ಥೆ ಆಕ್ರಮಿಸ್ತಾ ಇರೋದ್ರ ಸೂಚನೆ ಅಂತ ಹೇಳ್ತಾ ಇದ್ದಾರೆ ವಿಶ್ಲೇಷಕರು. ಸುಪ್ರೀಂ ಕೋರ್ಟ್ ಉಮರ್ ಮತ್ತೆ ಶರ್ಜಿಲ್ಗೆ ಜಾಮೀನ್ ನೀಡೋದಕ್ಕೆ ನಿರಾಕರಿಸಿದ್ದು ಅದೇ ಹೊತ್ನಲ್ಲಿ ಗುಲ್ಫಿಶಾ ಫಾತಿಮಾ, ಮೀರನ್ ಹೈದರ್, ಶಿಫಾ ಉರ್ ರೆಹಮಾನ್, ಶದಾಬ್ ಅಹಮದ್ ಮತ್ತೆ ಮೊಹಮ್ಮದ್ ಸಲೀಂ ಖಾನ್ ಅವರಿಗೆ ಜಾಮೀನನ್ನ ನೀಡಿದೆ. ಪತ್ರಕರ್ತೆ ಅರ್ಫಾ ಖಾನಂ ಶೇರ್ವಾನಿ ಮತ್ತೆ ಕಾನೂನು ಪತ್ರಕರ್ತೆ ಸೌರಭ್ ದಾಸ್ ಈ ಒಂದು ಬೆಳವಣಿಗೆಯನ್ನ ದಿ ವೈರ್ ನಲ್ಲಿ ವಿಶ್ಲೇಷಿಸಿದ್ದಾರೆ. 2020ರ ದೆಹಲಿ ಗಲಭೆಯ ಹಿಂದಿನ ಪಿತೂರಿಯಲ್ಲಿ ಖಾಲಿದ್ ಮತ್ತೆ ಇಮಾಮ್ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಎನ್ನುವಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನ ನ್ಯಾಯಾಲಯ ಒಪ್ಪಿದೆ. ಅವರಿಬ್ಬರ ಪಾತ್ರ ಭಿನ್ನವಾಗಿದೆ ಹಾಗೂ ಲಭ್ಯ ಸಾಕ್ಷಿಗಳು ಅವರಿಬ್ಬರ ಮೇಲಿನ ಆರೋಪಗಳನ್ನ ತೋರಿಸುತ್ತವೆ ಅಂತ ಹೇಳೋ ಮೂಲಕ ಕೋರ್ಟ್ ಅವರಿಬ್ಬರನ್ನು ಬೇರೆಯಾಗಿ ನೋಡಿದೆ. ಈ ವಿಂಗಡಿಸಿ ನೋಡುವಂತಹ ರೀತಿಯಲ್ಲೇನೆ ಒಂದು ಸಮಸ್ಯೆ ಇರೋ ಹಾಗೆ ತೋರ್ತಾ ಇದೆ. ವಿಚಾರಣೆ ಇನ್ನೂ ಕೂಡ ಆರಂಭ ಆಗೇ ಇಲ್ಲ. ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಸಾಕ್ಷ್ಯ ಪರಿಶೀಲಿಸಿದ ನಂತರ ಸಾಕ್ಷಿಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ ನಂತರನೇ ತೀರ್ಮಾನಕ್ಕೆ ಬರಲಾಗುತ್ತೆ. ಸ್ವಾತಂತ್ರ್ಯ ನಿರಾಕರಿಸೋದಕ್ಕೆ ಜಾಮೀನ್ ಹಂತದಲ್ಲಿ ಈ ಲೇಬಲ್ಗಳನ್ನ ಸ್ವೀಕರಿಸುವ ಮೂಲಕ ಸುಪ್ರೀಂ ಕೋರ್ಟ್ ಪ್ರಾಸಿಕ್ಯೂಷನ್ ಇನ್ನೂ ಸಾಬೀತಾಗದ ಥಿಯರಿಗಳನ್ನ ಒಪ್ಪದಾಗಿದೆ. ಇದು ಸಮಾನತೆಯ ಮೂಲಭೂತ ಕಾನೂನು ತತ್ವವನ್ನ ಉಲ್ಲಂಘಿಸುತ್ತೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಒಂದೇ ಎಫ್ಐಆರ್ ಅಡಿಯಲ್ಲಿ ಬಹು ಆರೋಪಿಗಳ ಮೇಲೆ ಪಿತೂರಿ ಮತ್ತಿತರ ಒಂದೇ ರೀತಿಯ ಆರೋಪವನ್ನ ಹೊರಿಸಿದಾಗ ಅವರನ್ನ ಅದೇ ರೀತಿ ನೋಡ್ಬೇಕಾಗಿರುತ್ತೆ. ಪೊಲೀಸ್ ಡೈರಿ ಮತ್ತೆ ಚಾರ್ಜ್ ಶೀಟ್ಗಳ ಆಧಾರದ ಮೇಲೆ ಆ ಆರೋಪಿಗಳಲ್ಲಿ ಯಾರ್ಯಾರ ಪಾತ್ರ ಏನಿತ್ತು ಅನ್ನೋಂಥ ಒಂದು ವ್ಯತ್ಯಾಸವನ್ನ ಆಗ್ಲೇ ಮಾಡಿಬಿಟ್ಟಿರೋದು ಮೊದಲ ಸಾಕ್ಷ್ಯವಾದ ಮಂಡಿಸುವ ಮೊದಲೇನೆ ನ್ಯಾಯಾಲಯ ಅಪರಾಧದ ಬಗ್ಗೆ ನಿರ್ಣಯ ಮಾಡದಾಗಿದೆ. ದೀರ್ಘಕಾಲದ ಸೆರೆವಾಸ ಜಾಮೀನಿಗೆ ಆಧಾರ ಅನ್ನೋದನ್ನೇ ನ್ಯಾಯಾಲಯ ನಿರಾಕರಿಸಿದೆ. ಉಮರ್ ಖಾಲಿದ್ 5 ವರ್ಷಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿ ಕಳೆದಿದ್ದಾರೆ. ವಿಚಾರಣೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುವಂತಹ ಸಾಧ್ಯತೆ ಇಲ್ಲದೆ ಇದ್ದಾಗ ಯುಎಪಿಯ ಕಟ್ಟುನಿಟ್ಟಾದ ಷರತ್ತುಗಳು ಸ್ವಾತಂತ್ರ್ಯದ ಸಾಂವಿಧಾನಿಕ ಹಕ್ಕಿಗೆ ಮಣಿಬೇಕು ಅಂತ ಹಿಂದಿನ ತೀರ್ಪುಗಳಲ್ಲಿ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೂ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಮತ್ತೆ ಎನ್.ವಿ. ಅಂಜಾರಿ ಅವರನ್ನ ಒಳಗೊಂಡಂತಹ ಪೀಠ ಜಾಮೀನಿನ ಮೇಲಿನ ಶಾಸನಬದ್ಧ ನಿರ್ಬಂಧಗಳನ್ನ ಮೀರೋದಿಕ್ಕೆ ಈ ಅವಧಿ ಸಾಕಾಗೋದಿಲ್ಲ ಅಂತ ತೀರ್ಪು ನೀಡಿತು. ಆದ್ರೆ ಅದೇ ನ್ಯಾಯ ವ್ಯವಸ್ಥೆ ಗುರ್ಮಿತ್ ಸಿಂಗ್ಗೆ ತೋರ್ತಾ ಇರುವಂತಹ ರಿಯಾಯಿತಿಗೆ ಏನ್ ಹೇಳೋದು? ಗುರ್ಮಿತ್ ಸಿಂಗ್ ವಿಚಾರಣಾಧೀನಲ್ಲ, ಅವನು ಘೋಷಿತ ಅಪರಾಧಿ. ಇಬ್ಬರು ಶಿಷ್ಯರ ಮೇಲಿನ ಅತ್ಯಾಚಾರಕ್ಕೆ 20 ವರ್ಷಗಳ ಶಿಕ್ಷೆ ಮತ್ತೆ ಪತ್ರಕರ್ತ ರಾಮಚಂದ್ರ ಛತ್ರಪತಿ ಅವ್ರ ಕೊಲೆಗೆ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ. ಅವು ನೇರವಾಗಿ ಹಿಂಸೆ ಮತ್ತೆ ಅಧಿಕಾರವನ್ನ ದುರುಪಯೋಗದ ಘೋರ ಅಪರಾಧಗಳಾಗಿವೆ. ಆದ್ರೂ 2017ರಲ್ಲಿ ಶಿಕ್ಷೆಗೊಳಗಾದ ನಂತರ 15ನೇ ಬಾರಿಗೆ ಆತನಿಗೆ ಪೆರೋಲ್ ನೀಡಲಾಗಿದೆ ಅಂತ ವರದಿಗಳು ಹೇಳ್ತಾ ಇವೆ. ಈ ಇತ್ತೀಚಿನ 40 ದಿನಗಳ ಬಿಡುಗಡೆಯೊಂದಿಗೆ ಆತ ಕೇವಲ 8 ವರ್ಷಗಳಲ್ಲಿ ಒಟ್ಟು 405 ದಿನಗಳನ್ನ ಜೈಲಿನಿಂದ ಹೊರಗೇನೆ ಕಳೆದಿದ್ದಾನೆ.
ಹೀಗಿರುವಾಗ ಭಾಷಣ ಮಾಡಿದಂಥ ಆರೋಪ ಹೊತ್ತ ವಿದ್ಯಾರ್ಥಿ ಹೋರಾಟಗಾರನಿಗೆ ಸ್ವತಂತ್ರ ನೀಡೋದಿಕ್ಕೆ 5 ವರ್ಷಗಳ ವಿಚಾರಣೆ ಪೂರ್ವ ಜೈಲು ಶಿಕ್ಷೆ ಸಾಕಷ್ಟು ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಶಿಕ್ಷೆಗೊಳಗಾದಂಥ ಒಬ್ಬ ಅತ್ಯಾಚಾರಿ ಮತ್ತೆ ಕೊಲೆಗಾರನನ್ನ ಆಗಾಗ ಬಿಡುಗಡೆ ಮಾಡೋದಿಕ್ಕೆ ಈ ಸರ್ಕಾರಕ್ಕೆ ಸಾಕಷ್ಟು ಕಾರಣ ಇರುತ್ತೆ. ಗುರ್ಮಿತ್ ಸಿಂಗ್ ಬಿಡುಗಡೆಗೆ ಜನ್ಮದಿನಕ್ಕೆ ಹಾಜರಾಗೋದ್ರಿಂದ ಹಿಡಿದು ಕೃಷಿವರೆಗೆ ನೆಪಗಳು ಸಿಗ್ತವೆ. 2025ರ ಒಂದೇ ವರ್ಷನೇ ದೆಹಲಿ ಚುನಾವಣೆಗಳಿಗೆ ಮುಂಚಿತವಾಗಿ ಅಂದ್ರೆ ಜನವರಿಯಲ್ಲಿ, ಅದಾದ ನಂತರ ಏಪ್ರಿಲ್ ಮತ್ತೆ ಆಗಸ್ಟ್ ನಲ್ಲಿ ಆತ ಪೆರೋಲ್ ಮೇಲೆ ಹೊರಗಿದ್ದ. ಈ ತಾರತಮ್ಯನೇ ಒಂದು ರೀತಿ ವಿಚಿತ್ರವಾಗಿದೆ ಮತ್ತೆ ವ್ಯವಸ್ಥೆ ಎಷ್ಟು ಹೀನವಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲಿ ರಾಜಕೀಯ ಭಿನ್ನಮತೀಯರು ವಿಚಾರಣೆಗಾಗಿ ನಿರ್ದಿಷ್ಟವಾಗಿ ಕಾಯೋ ಹಾಗಾಗಿದೆ. ಆದ್ರೆ ರಾಜಕೀಯವಾಗಿ ಪ್ರಭಾವಶಾಲಿ ಆದವನಿಗೆ ಸೆರೆವಾಸ ಕೂಡ ಸ್ವಾತಂತ್ರ್ಯದ ಹಾಗೇನೆ ಇದೆ. ಚುನಾವಣೆ ಸಮೀಪಿಸಿದಾಗ್ಲೂ ಕೂಡ ಆತ ಹೊರಗೆ ಬರಬಹುದು. ಹುಟ್ಟುಹಬ್ಬದ ಆಚರಣೆಗೂ ಕೂಡ ಆತ ಹೊರಗೆ ಬರಬಹುದು. ಉಮರ್ ಮತ್ತೆ ಶರ್ಜಿಲ್ ಅವರ ವಿಷಯದಲ್ಲಿನ ಸುಪ್ರೀಂ ಕೋರ್ಟ್ನ ತೀರ್ಪು ಭಾರತದಲ್ಲಿ ಪ್ರಜಾಪ್ರಭುತ್ವದ ಭವಿಷ್ಯಕ್ಕೆ ಅಪಾಯಕಾರಿಯಾಗಿದೆ. ವಿಚಾರಣೆಯ ಸಮಯದಲ್ಲಿ ಕಾನೂನಿನ ನಿರ್ದಿಷ್ಟ ಭಯಾನಕ ವ್ಯಾಖ್ಯಾನವನ್ನ ವಿಶ್ಲೇಷಕರು ಎತ್ತಿ ತೋರಿಸ್ತಾ ಇದ್ದಾರೆ. UAPA ಸೆಕ್ಷನ್ 15ರ ಅಡಿಯಲ್ಲಿ ಭಯೋತ್ಪಾದಕ ಕಾಯ್ದೆಯ ವ್ಯಾಖ್ಯಾನ ಸರ್ಕಾರದ ಭದ್ರತೆಗೆ ಬೆದರಿಕೆ ಹಾಕುವಂತಹ ಇತರೆ ಯಾವುದೇ ವಿಧಾನಗಳಿಂದ ಮಾಡಿದಂತಹ ಕೃತ್ಯಗಳನ್ನು ಒಳಗೊಂಡಿದೆ. ರಸ್ತೆ ತಡೆ, ಮುಷ್ಕರ ಅಥವಾ ಶಾಂತಿಯುತ ಪ್ರತಿಭಟನೆಯಂತ ಹಿಂಸಾತ್ಮಕ ಕೃತ್ಯಗಳು ಸರ್ಕಾರದ ಅಗತ್ಯ ಸೇವೆಗಳನ್ನು ಅಡ್ಡಿಪಡಿಸುತ್ತೆ ಅಥವಾ ಆರ್ಥಿಕ ಭದ್ರತೆಗೆ ಬೆದರಿಕೆ ಹಾಕುತ್ತೆ ಅಂತ ವಾದ ಮಾಡಿದ್ರೆ ಅವುಗಳನ್ನ ಭಯೋತ್ಪಾದಕ ಕೃತ್ಯಗಳು ಅಂತ ಕಾನೂನುಬದ್ಧವಾಗಿ ಅರ್ಥೈಸಿಕೊಳ್ಳಬಹುದು ಅಂತ ಇದು ಸೂಚಿಸುತ್ತೆ. ಪ್ರಜಾಸತ್ತಾತ್ಮಕ ಪ್ರತಿಭಟನೆಯ ಸಾಧನೆಗಳನ್ನ ಭಯೋತ್ಪಾದನೆಯ ಸಾಧನೆಗಳು ಅಂತ ಹೇಳೋದಾದ್ರೆ ಜನರು ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಇನ್ನೇನ್ ದಾರಿ ಇದೆ? ಈ ತೀರ್ಪು ಕೆಳ ನ್ಯಾಯಾಂಗಕ್ಕೆ ರಾಜಕೀಯ ಪ್ರತಿಭಟನೆಯನ್ನ ರಾಷ್ಟ್ರೀಯ ಭದ್ರತೆಯ ಲೆನ್ಸ್ ಮೂಲಕ ನೋಡಬೇಕು ಅಂತ ಹೇಳುತ್ತೆ. ಯಾವುದೇ ಭಿನ್ನಾಭಿಪ್ರಾಯವನ್ನ ಪಿತೂರಿ ಅಂತ ಮತ್ತೆ ಯಾವುದೇ ಸಂಘಟಕನನ್ನ ಮಾಸ್ಟರ್ ಮೈಂಡ್ ಅಂತ ಹಣೆಪಟ್ಟಿ ಕಟ್ಟುವಂತ ಒಂದು ಅಧಿಕಾರವನ್ನ ಇದು ಪೊಲೀಸರಿಗೆ ನೀಡುತ್ತೆ. ಅವರನ್ನ ಜಾಮೀನು ಇಲ್ಲದೇನೆ ವರ್ಷಗಳ ಕಾಲ ಬಂಧಿಸಬಹುದು ಅಂತ ಸಮರ್ಥಿಸುತ್ತೆ. ಉಮರ್ ಮತ್ತೆ ಶರ್ಜಿಲ್ ವಿರುದ್ಧದ ಪ್ರಾಸಿಕ್ಯೂಷನ್ ಪ್ರಕರಣ ಸಾಕ್ಷಿಗಳ ಹೇಳಿಕೆಗಳ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿದೆ ಮತ್ತೆ ಅವ್ರ ಗುರುತನ್ನ ರಹಸ್ಯವಾಗಿಡಲಾಗಿದೆ. ಈ ಸಾಕ್ಷಿಗಳಲ್ಲಿ ಹಲವಾರು ಜನರನ್ನ ದೆಹಲಿ ಪೊಲೀಸರು ಬಲವಂತಪಡಿಸಿರಬಹುದು ಅಂತ ಸ್ಕ್ರಾಲ್ ವರದಿ ಈಗಾಗಲೇ ಹೇಳಿದೆ. ಉಮರ್ ಹಿಂಸಾತ್ಮಕ ಭಾಷಣವನ್ನ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಗಳಿಗೆ ಸಹಿ ಹಾಕುವಂತೆ ತಮ್ಮನ್ನ ಒತ್ತಾಯಿಸಿರೋದಾಗಿ ಕೆಲವರು ಆರೋಪ ಮಾಡಿದ್ದಾರೆ. ಸಾಕ್ಷ್ಯ ನಿಜಕ್ಕೂ ಕೂಡ ಕಟ್ಟುಕತೆ ಅಥವಾ ದುರ್ಬಲವಾಗಿದ್ರೆ ವಿಚಾರಣೆಯಲ್ಲಿ ಅದು ಬಯಲಾಗುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಹಂತದಲ್ಲಿ ಬಲವಂತದ ಸಾಕ್ಷಿಗಳ ಮುಖವಾಡ ಕಳಚಿ ಬೀಳುತ್ತೆ. ಹಾಗಾಗಿನೇ ಸರ್ಕಾರಕ್ಕೆ ವಿಚಾರಣೆ ಪ್ರಾರಂಭ ಮಾಡೋದಕ್ಕೆ ಯಾವುದೇ ಆಸಕ್ತಿ ಇಲ್ಲ ಅನ್ನೋದು ವಿಶ್ಲೇಷಕರ ವಾದ ಆಗಿದೆ. ಸರ್ಕಾರಕ್ಕೆ ತನ್ನ ಬಳಿ ಪುರಾವೆಗಳು ಇಲ್ಲ ಅಂತ ಗೊತ್ತಿದೆ. ಈ ಪ್ರಕರಣ ನ್ಯಾಯಾಲಯದಲ್ಲಿ ಬಿದ್ದು ಹೋಗುತ್ತೆ ಅಂತ ಕೂಡ ಗೊತ್ತಿದೆ. ಹಾಗಾಗಿನೇ ಅವರನ್ನ ಒಳಗೆ ಇಡುವಂತ ಈ ಒಂದು ಆಟ ಆಡ್ಲಾಗ್ತಾ ಇದೆ. ಉಮರ್ ಖಾಲಿದ್ ಮತ್ತೆ ಶಾರ್ಜಿಲ್ ಇಮಾಮ್ಗೆ ಜಾಮೀನನ್ನ ನಿರಾಕರಿಸೋದು ಸಂಪೂರ್ಣವಾಗಿ ಆಘಾತಕಾರಿ ಮತ್ತೆ ಅನ್ಯಾಯ ಅಂತ ವಕೀಲ ಹೋರಾಟಗಾರ ಪ್ರಶಾಂತ್ ಭೂಷಣ್ ಅವರು ಹೇಳಿದ್ದಾರೆ. ಅವ್ರ ಮೇಲೆ ಹಿಂಸಾಚಾರದ ಆರೋಪವನ್ನು ಹೊರಿಸಲಾಗಿಲ್ಲ, ಬದಲಿಗೆ ಪಿತೂರಿಯ ಆರೋಪವನ್ನು ಹೊರಿಸಲಾಗಿದೆ. ಅವರ ಭಾಷಣಗಳ ಹಲವಾರು ವಿಡಿಯೋಗಳಿವೆ, ಅಲ್ಲಿ ಅವರು ಹಿಂಸಾಚಾರದ ವಿರುದ್ಧ ಮಾತಾಡ್ತಾರೆ ಅಂತ ಪ್ರಶಾಂತ್ ಭೂಷಣ್ ಅವರು ಹೇಳಿದ್ದಾರೆ. ವಿಚಾರಣೆ ಇಲ್ಲದೇನೆ 5 ವರ್ಷಗಳನ್ನ ಅವರು ಜೈಲಿನಲ್ಲೇ ಕಳೆದಿದ್ದಾರೆ. ಆದ್ರೂ ಕೂಡ ಗುರುತುಗಳನ್ನ ಮರೆ ಮಾಡಲಾಗಿರುವಂತಹ ರಕ್ಷಿತ ಸಾಕ್ಷಿಗಳ ಪೊಲೀಸ್ ಹೇಳಿಕೆಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ನಿರಾಕರಿಸುತ್ತೆ. ಇದು ನಾಚಿಕೆಗೇಡಿನ ಸಂಗತಿ ಮತ್ತೆ ಜೀವನ ಮತ್ತೆ ಸ್ವಾತಂತ್ರ್ಯದ ಹಕ್ಕನ್ನ ಅಣಕಿಸುತ್ತೆ ಅಂತ ಪ್ರಶಾಂತ್ ಭೂಷಣ್ ಅವರು ಟೀಕೆ ಮಾಡಿದ್ದಾರೆ. ವಿಳಂಬನೆಯಲ್ಲಿ ಕಾರ್ಯತಂತ್ರ ಆಗ್ಬಿಟ್ಟಿದೆ. 2G ಹಗರಣ ಪ್ರಕರಣದಲ್ಲಿ ದಿನನಿತ್ಯದ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರು ಕೂಡ ವಿಚಾರಣೆ ಮುಕ್ತಾಯಗೊಳ್ಳೋದಕ್ಕೆ 6 ವರ್ಷಗಳು ಬೇಕಾದವು. ಮತ್ತೆ ಆರೋಪಿಗಳು ಖುಲಾಸೆಗೊಂಡ್ರು. 100 ಸಾಕ್ಷಿಗಳು ಮತ್ತೆ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ಗಳಿರುವಂತಹ ದೆಹಲಿ ಗಲಭೆ ಪಿತೂರಿ ಪ್ರಕರಣದಲ್ಲಿ ವಿಚಾರಣೆಗೆ 1 ದಶಕ ತೆಗೆದುಕೊಳ್ಳಬಹುದು. ಈಗ ಜಾಮೀನು ನಿರಾಕರಿಸುವ ಮೂಲಕ ಸುಪ್ರೀಂ ಕೋರ್ಟ್ ಉಮರ್ ಮತ್ತೆ ಶರ್ಜಿಲ್ಗೆ ಅನಿರ್ದಿಷ್ಟ ಕಾಲ ಶಿಕ್ಷೆಯನ್ನು ವಿಧಿಸಿದೆ. ಇದರ ರಾಜಕೀಯ ಸಂದರ್ಭವನ್ನ ನಿರ್ಲಕ್ಷ್ಯ ಮಾಡೋದು ಅಸಾಧ್ಯ. ಉಮರ್ ಖಾಲಿದ್ ಅವರ ತಂದೆ ವಿದೇಶಿ ಗಣ್ಯರನ್ನ ಭೇಟಿ ಮಾಡಿದ್ರು ಅನ್ನೋದು ನ್ಯಾಯಾಂಗವನ್ನ ಕೆರಳಿಸಬಹುದು ಅಥವಾ ವಿದೇಶ ಹಸ್ತಕ್ಷೇಪದ ನಿರೂಪಣೆಗೆ ಕಾರಣ ಆಗಬಹುದು ಅಂತ ಕೂಡ ವಿಶ್ಲೇಷಕರು ಊಹಿಸ್ತಾರೆ. ಸ್ವದೇಶಿ ನ್ಯಾಯಶಾಸ್ತ್ರದ ಕಲ್ಪನೆ ಚರ್ಚೆಯಲ್ಲಿರುವಾಗಲೇನೆ ಈ ತೀರ್ಪು ಬಂದಿದೆ ಅಂತ ಸೌರಭ್ ದಾಸ್ ಅವರು ವಾದ ಮಾಡ್ತಾರೆ. ಅಲ್ಲಿ ನ್ಯಾಯಾಂಗ ನಿರ್ಧಾರಗಳು ಆಡಳಿತ ವ್ಯವಸ್ಥೆ ಬೆಳೆಸಿರುವಂತಹ ರಾಷ್ಟ್ರೀಯತಾವಾದಿ ಭಾವನೆಗಳೊಂದಿಗೆ ಹೊಂದಿಕೆಯಾಗ್ತವೆ. ಒಂದು ಉದಾಹರಣೆಯನ್ನು ಸ್ಥಾಪಿಸುವಂತಹ ಉದ್ದೇಶ ಇಲ್ಲಿರೋ ಹಾಗೆ ಕಾಣ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ನೀವು ಒಬ್ಬ ಯುವ ಮುಸ್ಲಿಂ ಆಗಿದ್ರೆ ಪ್ರಧಾನಿ ಅಥವಾ ಸರ್ಕಾರವನ್ನ ಸವಾಲ್ ಮಾಡೋದಕ್ಕೆ ನೀವು ಧೈರ್ಯ ಮಾಡಿದ್ರೆ ನಿಮ್ಮನ್ನ ಮುಗಿಸಾಕ್ಲಾಗತ್ತೆ. ಮತ್ತೆ ನಿಮ್ಮ ಶಿಕ್ಷಣ ಆಗಿರಬಹುದು, ನಿಮ್ಮ ಬುದ್ಧಿಶಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಸಾಂವಿಧಾನಿಕ ಹಕ್ಕುಗಳು ನಿಮ್ಮನ್ನ ರಕ್ಷಿಸೋದಿಲ್ಲ ಅಂತ ಹೇಳೋದು ಇಲ್ಲಿನ ಉದ್ದೇಶ ಆಗಿದೆ. ಗುರ್ಮಿತ್ ಸಿಂಗ್ ವಿಷಯದಲ್ಲಿ ಎಲ್ಲಾನು ಪೂರ್ತಿ ವಿರುದ್ಧವಾಗಿದೆ. ಆತನ ಬಿಡುಗಡೆ ಹೆಚ್ಚಾಗಿ ಚುನಾವಣೆಗಳ ಸಮಯದಲ್ಲಿನೇ ಆಗತ್ತೆ. ಮತದಾರರ ಮೇಲೆ ಆತ ಬೀರಬಹುದಾದಂತಹ ಪ್ರಭಾವಕ್ಕಿಂತನೂ ಆತನಿಗೆ ಬಲಿಯಾದವ್ರ ಪಾಲಿನ ನ್ಯಾಯ ಹೆಚ್ಚಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ. ಇಷ್ಟೆಲ್ಲದರ ಹೊರತಾಗಿನೂ ಸರ್ಕಾರ ಜೈಲಿನಲ್ಲಿರುವಂತಹ ಉಮರ್ ಖಾಲಿದ್ ಅವರ ಚೈತನ್ಯವನ್ನು ಅಡಗಿಸೋದು ಸಾಧ್ಯ ಆಗಿಲ್ಲ ಅನ್ನೋದು ನಿಜ.
ಅವರು ಇದೇ ಜೀವನ ಅಂತ ವೈರಾಗ್ಯದಿಂದ ಹೇಳಿದ್ರು ಕೂಡ ಅವರೊಳಗಿನ ಉತ್ಸಾಹ ಬತ್ತಿಲ್ಲ. ಸರ್ಕಾರ ಅವರನ್ನ ಜೈಲಿನಲ್ಲೇ ಇರಿಸಿದೆ, ಆದ್ರೆ ಅವ್ರ ಚೈತನ್ಯವನ್ನ ಕೊಲ್ಲೋದಿಕ್ ಸಾಧ್ಯ ಆಗಿಲ್ಲ, ಮತ್ತೆ ಸಾಧ್ಯನೂ ಇಲ್ಲ. ಇನ್ ಮುಂದೆ ಇದೇ ಜೀವನ ಅಂತ ಅವ್ರು ಹೇಳಿರೋದ್ರಲ್ಲಿ ಕಾಣ್ತಾ ಇರೋದು ದೀರ್ಘ ಕತ್ತಲ ಸುರಂಗದ ಕೊನೆಯಲ್ಲಿನ ಬೆಳಕನ್ನ ಸಂವಿಧಾನದ ರಕ್ಷಕರೇ ನಿಂದಿಸಿದ್ದಾರೆ ಅನ್ನುವಂತಹ ನೋವು ಮತ್ತದು ಬಹಳ ಸ್ಪಷ್ಟವಾದಂತಹ ಅರಿವು. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ, ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.